ನಾನು ಜಾಯಿಂಟ್ ಫ್ಯಾಮಿಲಿಯಲ್ಲಿ ಇದ್ದದ್ದು. ನಮ್ಮ ಅಪ್ಪ ಮತ್ತು ಅಮ್ಮ ಮತ್ತು ಅಪ್ಪನ ಅಣ್ಣ, ದೊಡ್ಡಣ್ಣ ಎಲ್ಲ ಒಂದಾಗಿದ್ವಿ. ನಮ್ಮ ಮನೆ ದೊಡ್ಡದಾಗಿತ್ತು ಮತ್ತು ನಮ್ಮ ಅಪ್ಪ ಕೊನೆಯ ಮಗನಾಗಿದ್ದ. ನಮ್ಮ ತಾತ ಸತ್ತೋಗಿದ್ರು. ಅಲ್ಲಿ ದೊಡ್ಡಪ್ಪನ ಮಾತೇ ನಡೀತಿದ್ದಿತ್ತು. ನನಗಿಂತ ದೊಡ್ಡವರೆಲ್ಲ ಮದುವೆ ಆಗಿತ್ತು. ನನಗೆ ಮದುವೆ ಫಿಕ್ಸ್ ಆಗಿತ್ತು. ನನಗೆ ಒಬ್ಬ ತಂಗಿ ಮತ್ತು ತಮ್ಮ ಇದ್ದ. ಮದುವೆ ನಮ್ಮ ಮನೆಯಲ್ಲೇ ನಡೀತಿದ್ದಿತ್ತು. ನಮ್ಮ ಮನೆ ಮುಂದೆ ತುಂಬ ಜಾಗ ಇತ್ತು. ಹಾಗೆ ಅಲ್ಲೇ ಪೆಂಡಲ್ ಹಾಕಿ ಎಲ್ಲರ ಮದುವೆ ಮಾಡ್ತಾ ಇದ್ದದ್ದು. ನಂದು ಮತ್ತು ನಿಖಿಲ್ದು ಮದುವೆಗೆ ಮುಂಚೆನೇ ಮಾತುಕತೆ ಆಗ್ತಾಯಿತ್ತು. ಮತ್ತು ಅವ್ನು ನನ್ನ ಹತ್ರ ತುಂಬ ಪ್ರೀತಿಯಿಂದ ಮಾತಾಡ್ತಿದ್ದ ಮತ್ತು ತುಂಬ ಖುಷಿಯಾಗಿದ್ವಿ. ಮತ್ತು ಮೇಕಪ್ ಮಾಡಲು ಮನೆಗೆ ಕರೆಸಿದ್ವಿ. ಹಾಗೆ ಮನೆ ಎಲ್ಲ ತಯಾರಿ ಆಗಿತ್ತು. ಮತ್ತು ನಾನು ಮದುವೆ ಲೆಹಂಗಾ ಹಾಕಿ ಚೆನ್ನಾಗಿ ರೆಡಿಯಾಗಿದ್ದೆ. ಮತ್ತು ನೋಡೋರೆಲ್ಲ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆಯಾ ಅಂತ ಹೇಳ್ತಾ ಇದ್ರು. ಮದುವೆ ಸಮಯ ಆಗಿತ್ತು. ಅಪ್ಪ ಆವಾಗವಾಗ ನಿಖಿಲ್ ತಂದೆಗೆ ಫೋನ್ ಮಾಡ್ತಾಯಿದ್ರು. ಅವ್ರು ಹೇಳ್ತಾ ಇದ್ರು ಮದುವೆ ಅಂದ ಮೇಲೆ ಸ್ವಲ್ಪ ಲೇಟ್ ಆಗುತ್ತೆ ಅಂತ. ಹಾಗೆ ತುಂಬ ಲೇಟ್ ಆದಾಗ ಮತ್ತೆ ಫೋನ್ ಮಾಡಿ ಮುಹೂರ್ತ ಮೀರಿಸಿದೆ, ಇನ್ನೂ ಲೇಟ್ ಆದರೆ ಆಗಲ್ಲ ಅಂತ ಹೇಳಿದಾಗ ಅವ್ರು ಹೇಳಿದ್ರು ನಮಗೂ ಗೊತ್ತಿದೆ, ಆದರೆ ನಿಖಿಲ್ ಕಾಣಿಸ್ತಾ ಇಲ್ಲ, ಅವನು ಆವಾಗಲೇ ಹೋಗಿದ್ದವನೇ, ಇನ್ನೂ ಬಂದೇ ಇಲ್ಲ, ಎಲ್ಲರೂ ಹುಡುಕ್ತಾ ಇದ್ದಾರೆ, ಇನ್ನೂ ಸಿಕ್ಕಿಲ್ಲ ಅಂತ ಹೇಳಿದರು. ನನ್ನ ಮನೇಲಿ ಅಪ್ಪನಿಗೆ ಟೆನ್ಷನ್ ಆಯಿತು. ಇದನ್ನು ಕೇಳಿ ಅಲ್ಲೇ ಬಿದ್ದು ಬಿಟ್ಟರು. ಮತ್ತು ಈ ವಿಷಯ ಎಲ್ಲರಿಗೂ ಗೊತ್ತಾಯಿತು. ಮತ್ತು ಎಲ್ಲರೂ ಮಾತಾಡ್ಕೊತಿದ್ರು. ಮತ್ತು ಕೆಲವರೇ ಹೇಳ್ತಾಯಿದ್ರು, ಓ ಆ ಹುಡುಗನಿಗೆ ಇಷ್ಟ ಇಲ್ವೇನೋ ಈ ಮದುವೆ, ಮನೆಯವರ ಒತ್ತಾಯದಿಂದ ಆಗ್ತಾ ಇರ್ಬೋದು, ಅದಕ್ಕೆ ಮುಹೂರ್ತಕ್ಕೆ ಸರಿಯಾಗಿ ಓಡಿ ಹೋಗಿದ್ದಾನೆ ಅಂತ ಹೇಳ್ತಾ ಇದ್ರು. ಮತ್ತು ಎಲ್ಲರೂ ಹೋಗಲು ಸ್ಟಾರ್ಟ್ ಮಾಡಿದ್ರು. ಮತ್ತು ಅಪ್ಪನಿಗೆ ತುಂಬ ಹುಷಾರಿರ್ತಾ ಇರಲಿಲ್ಲ. ಮತ್ತು ನಾನು ಅಂದ್ಕೊಂಡೆ ಅವ್ನು ನನ್ನ ಜೊತೆ ಫೋನ್ನಲ್ಲಿ ಅಷ್ಟು ಚೆನ್ನಾಗಿ ಮಾತಾಡಿದ್ದಾನೆ ಪ್ರೀತಿಯಿಂದ, ಅದೆಲ್ಲ ನಾಟಕನ ಅಂತ. ಅಪ್ಪನ ಈ ಅವಸ್ಥೆ ನೋಡಿ ದೊಡ್ಡಪ್ಪ ಯಾರು ಹೋಗಬೇಡಿ, ಇಲ್ಲೇ ಮದುವೆ ಆಗುತ್ತೆ, ಆ ಹುಡುಗ ಆಗಲಿಲ್ಲ ಅಂದರೆ ಏನು, ನನ್ನ ಚಿಕ್ಕ ಮಗ ಇದ್ದಾನೆ, ಅವನ ಜೊತೆ ಸೌಮ್ಯ ಮದುವೆ ಮಾಡಿಸ್ತೀನಿ ಅಂತ ಹೇಳಿದ್ರು. ಧ್ರುವ ಹೇಳ್ದ, ಏನು ಹೇಳ್ತಿದ್ದೀಯಪ್ಪ, ನಾನು ಅಕ್ಕನಿಗೆ 5 ವರ್ಷ ಚಿಕ್ಕವನು, ಮತ್ತು ನಾನು ಇನ್ನೂ ಚಿಕ್ಕವನು, ನಂದು ಇನ್ನೂ ಮದುವೆ ಏಜಲ್ಲ ಅಂತ. ಅದಕ್ಕೆ ದೊಡ್ಡಪ್ಪ, ಏನೂ ಇಲ್ಲ, ನೀನು ಮದುವೆ ಆಗಬೇಕು ಅಂದರೆ ಆಗಬೇಕು, ಇನ್ನು ಬೇರೆ ಮಾತಿಲ್ಲ ಅಂತ ನಾನು ಬೇಡ ಅಂತ ಹೇಳೋಕೆ ಬರ್ತಾಯಿದ್ದೆ. ಆಗ ಅಮ್ಮ ನೀನು ಸುಮ್ಮನೆ ಇರೆ ಅಂತ ಬಾಯಿ ಮುಚ್ಚಿಸಿದ್ರು. ಮತ್ತು ಅವ್ನು ನಿರಾಕರಿಸಿದ್ದು ಒಳ್ಳೆಯದೇ ಆಯಿತು ಅಂತ ಅಂದ್ಕೊಂಡೆ. ನನ್ನ ತಮ್ಮನ ಏಜ್ ಅದು. ಅಲ್ಲದೆ ಅವನು ನನ್ನ ತಮ್ಮನನ್ನು ನಾನು ಯಾವತ್ತೂ ಬೇರೆ ಬೇರೆ ಥರ ನೋಡೇ ಇರಲಿಲ್ಲ. ಅವನು ಅಕ್ಕ ಅಕ್ಕ ಅಂತ ನನ್ನ ಕೂಗ್ತಾ ಇದ್ದ, ಅದು ಹೇಗೆ ಸರಿಯಾಗುತ್ತೆ ಅಂತ. ಆದರೂ ದೊಡ್ಡಪ್ಪ ಒಪ್ತಾನೇ ಇರಲಿಲ್ಲ. ಮತ್ತು ಅವನು ವಿರೋಧ ಮಾಡಿದ್ದಕ್ಕೆ ಅವನ ಕೆನ್ನೆಗೆ ಹೊಡೆದು ಮನೆಗೆ ಕರ್ಕೊಂಡು ಬಂದು ಕೂರಿಸಿದ್ರು. ಮತ್ತು ಪಂಡಿತರ ಹತ್ರ ನೀವು ಸ್ಟಾರ್ಟ್ ಮಾಡಿ ಅಂತ ಹೇಳಿದ್ರು. ಮತ್ತು ನನ್ನನ್ನು ನಮ್ಮಮ್ಮ ನಾವು ಹೇಳಿದ ಹಾಗೆ ಕೇಳೋ ಅಂತ ಫೋರ್ಸ್ ಮಾಡಿ ಕರ್ಕೊಂಡು ಹೋಗಿ ಕೂಡಿಸಿದ್ರು. ಹಾಗೆ ಅವ್ರ ಒತ್ತಾಯ ಮೇರೆಗೆ ಮದುವೆ ಏನೋ ಆಯಿತು. ಮತ್ತು ಮನೆಗೆ ಕರ್ಕೊಂಡು ಬಂದರು. ಮತ್ತು ದೊಡ್ಡಮ್ಮ ಬಂದು, ಅಯ್ಯೋ ನಿನ್ನ ಕರ್ಮಕ್ಕೆ ನನ್ನ ಮಗ ಬಲಿಯಾದ, ಅವನು ಇನ್ನೂ ಚಿಕ್ಕವನು, ಮತ್ತು ನನಗೆ ನಿಮ್ಮ ದೊಡ್ಡಪ್ಪನ ಮುಂದೆ ಮಾತಾಡೋಕ್ಕೂ ಆಗಲ್ವಲ್ಲ, ಮತ್ತು ಫಸ್ಟ್ ನೈಟ್ಗೆ ಇನ್ನೂ ಸ್ವಲ್ಪ ದಿನ ಕಾಯಿ, ಅವ್ನು ಚಿಕ್ಕವನು, ಅವನಿಗೆ ಏನು ಗೊತ್ತಿಲ್ಲ ಅಂತ ಹೇಳಿ ಹೋದರು. ನನಗೆ ಇದು ಕೇಳಿ ತುಂಬ ದುಃಖ ಆಯಿತು. ನಾನು ರೂಮಲ್ಲಿ ಇದ್ದೆ. ಧ್ರುವ ಬಂದ ಮತ್ತು ನನ್ನ ಮೇಲೆ ಕೋಪದಿಂದ, ಏನು ಇಲ್ಲಿ ಕೂತಿದೀಯಾ, ಅವರಿಗಾದರೂ ಬುದ್ಧಿ ಇಲ್ಲ, ನೀನಾದರೂ ನಿರಾಕರಿಸ್ಬೇಕಿತ್ತು ತಾನೇ, ನಿನ್ನ ಮದುವೆ ಆಗೋನು ಬಂದಿಲ್ಲ ಅಂತ ನನ್ನ ತಲೆಗೆ ನಿನ್ನನ್ನು ಕಟ್ಟಿದ್ದಾರೆ ಅಂತ ಹೇಳ್ದ. ಆಗ ನಾನು ಹೇಳಿದೆ, ನಿನ್ನ ಮಾತೇ ಕೇಳಿಲ್ಲ, ಇನ್ನು ನನ್ನ ಮಾತು ಕೇಳ್ತಾ ಇದ್ರಾ, ಮತ್ತು ಅಮ್ಮ ಏನು ಹೇಳೋಕ್ಕೂ ಬಿಡ್ತಿರ್ಲಿಲ್ಲ. ಅವನು ಆಯಿತು, ನನಗೆ ಬೆಡ್ಡಲ್ಲಿ ಮಲಗಿ ಅಭ್ಯಾಸ, ನೀನು ಹೋಗಿ ಸೋಫಾದಲ್ಲಿ ಮಲ್ಕೋ ಅಂತ ಕೋಪದಿಂದ ಹೇಳಿ ಮಲ್ಕೊಂಡ. ನನಗೆ ತುಂಬ ದುಃಖ ಆಗಿತ್ತು. ನಾನು ಅಳ್ತಾ ಮಲ್ಕೊಂಡೆ. ಮಾರನೇ ದಿನ ದೊಡ್ಡಪ್ಪ ಅವನನ್ನು ಕೂಗಿ ಏನೋ ಹೇಳಿದರು. ಅವನು ಅದನ್ನು ಕೇಳ್ಕೊಂಡು ಬಂದು ಅವರಿಗೆ ರೆಸ್ಪೆಕ್ಟ್ ಕೊಡದೆ ಕೋಪದಿಂದ ಬೈತಾ ಇದ್ದ. ನಾನು ಏನಾಯಿತು ಅಂತ ಕೇಳಿದೆ. ಅದಕ್ಕೆ ಅಪ್ಪನಿಗೆ ಹುಚ್ಚಿಡ್ದಿದೆ ಅಂತ ಹೇಳ್ದ. ಅದಕ್ಕೆ ನಾನು ಬಾ ಇಲ್ಲಿ ಅಂತ ಕೂಗಿ ಪಕ್ಕದಲ್ಲಿ ಕೂರಿಸಿ ಒಂದು ಗ್ಲಾಸ್ ನೀರು ಕೊಟ್ಟೆ. ಮತ್ತು ಕೇಳಿದೆ ಏನು ಹೇಳಿದ್ರು ಅಂತ. ಅದಕ್ಕೆ ಅವನು ನಿನ್ನ ಜೊತೆ ಹನಿಮೂನ್ಗೆ ಹೋಗಬೇಕಂತೆ ಅಂತ ಹೇಳ್ದ. ಅದಕ್ಕೆ ನಾನು ಹೇಳಿದೆ, ಅವ್ರ ಮುಂದೆ ನಾವು ಚೆನ್ನಾಗಿರೋ ಥರ ನಾಟಕ ಮಾಡೋಣ, ಮತ್ತು ರೂಮ್ನಲ್ಲಿ ಫ್ರೆಂಡ್ ಆಗಿರೋದ, ಮತ್ತು ನೀನು ಓದು ಮುಗಿಸಿ ನನಗೆ ಡೈವರ್ಸ್ ಕೊಟ್ಟು ಬೇರೆ ಹುಡುಗಿನ ನೋಡ್ಕೊಂಡು ಮದುವೆ ಆಗು ಅಂತ ಹೇಳಿದೆ. ಅದಕ್ಕೆ ಅವನು ಒಪ್ಕೊಂಡ. ಮಾರನೇ ದಿನ ಬ್ರೇಕ್ಫಾಸ್ಟ್ ಮಾಡಿ ಕಾಲೇಜ್ಗೆ ಹೋಗ್ತಿದ್ದ. ಆಗ ದೊಡ್ಡಪ್ಪ ಹೇಳಿದ್ರು, ಇನ್ನು ನೀನು ಕಾಲೇಜ್ಗೆ ಹೋಗಬೇಡ, ಇನ್ನು ನಾನು ಆಫೀಸ್ನಲ್ಲಿ ಕೆಲಸ ಮಾಡ್ಕೊಂಡಿರು ಅಂತ. ಅದಕ್ಕೆ ಅವನು ಕೋಪ ಮಾಡ್ದ. ನಾನು ಹೇಳಿದೆ, ಅವನಿಗೆ ಓದಲು ಇಷ್ಟ, ಓದಲಿ ಅಂತ ಹೇಳಿದೆ. ಅದಕ್ಕೆ ನನಗೆ ದೊಡ್ಡವ್ರು ಮಾತಾಡಬೇಕಾದ್ರೆ ಮಧ್ಯೆ ಮಾತಾಡಬಾರ್ದು, ಮತ್ತು ಹಾಗೆ ಓದೋಕ್ಕಿದೆ ಇದ್ದರೆ ಅವನು ಆನ್ಲೈನಲ್ಲಿ ಓದಲಿ ಅಂತ ಹೇಳಿದ್ರು. ಹಾಗೆ ಅವನು ಆಫೀಸ್ ಕೆಲಸ ಮುಗಿಸಿ ಮತ್ತು ರಾತ್ರಿ ಓದ್ತಿದ್ದ ಮತ್ತು ನನ್ನನ್ನು ಕಾಯ್ತಾ ಇದ್ದ. ನಾನು ಓದೋದ್ರಲ್ಲಿ ಸ್ವಲ್ಪ ಚಾಲಾಕಿ ಇದ್ದೆ ಮತ್ತು ಡಿಗ್ರಿ ಕಂಪ್ಲೀಟ್ ಮಾಡಿದ್ದೆ. ಹಾಗೆ ನಾನು ಕೆಲಸ ಎಲ್ಲ ಆಗಿ ರೂಮ್ಗೆ ಬಂದಾಗ, ಅಕ್ಕ ಇಷ್ಟು ಲೇಟಾಗಿ ಬಂದಿದ್ಯಾ, ನನಗೆ ಬಾ ಹೇಳ್ಕೊಡು ಅಂತ ಹೇಳ್ದ. ಮತ್ತು ಅವನಿಗೆ ಹೇಳ್ಕೊಡ್ತಿದ್ದೆ. ಮೊದಲು ಅವನು ಟ್ಯೂಷನ್ಗೆ ನನ್ನ ಹತ್ರನೇ ಬರ್ತಾ ಇದ್ದಿದ್ದು. ಹಾಗೆ ಸ್ವಲ್ಪ ದಿನ ಆದಮೇಲೆ ಅವನ ಎಕ್ಸಾಮ್ ಸ್ಟಾರ್ಟ್ ಆಯಿತು. ಮತ್ತು ಅವನಿಗೆ ರಾತ್ರಿ ಇಡೀ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೆ.
ಇದರ ಮಧ್ಯೆ ನನಗೆ ಅವನ ಮೇಲೆ ಪ್ರೀತಿ ಹುಟ್ಟಲು ಶುರುವಾಯಿತು. ಅವನು ಸ್ವಲ್ಪ ತುಂಟ ಆಗಿದ್ದ ಮತ್ತು ಜೋಕ್ ಮಾಡ್ತಾಯಿದ್ದ. ಅವನ ಬಗ್ಗೆನೇ ಯೋಚನೆ ಮಾಡ್ತಾಯಿದ್ದೆ. ಹಾಗೆ ಅವನು ಡಿಗ್ರಿ ಒಳ್ಳೆ ರ್ಯಾಂಕಲ್ಲಿ ತೆಗೆದ ಮತ್ತು ದೊಡ್ಡಪ್ಪ ಮುಂದೆ ಓದಲು ಬಿಟ್ಟರು. ಇದಕ್ಕೆ ಅವನು ನನಗೆ ಹಗ್ ಮಾಡಿ, ಅಕ್ಕ ಇದೆಲ್ಲ ನಿನ್ನಿಂದನೇ ಆಗಿದ್ದು, ಥ್ಯಾಂಕ್ಸ್ ಅಂತ ಹೇಳ್ದ. ನಾನು ಅವನನ್ನು ನನ್ನಿಂದ ದೂರ ಮಾಡಿ ಹಾಂ ಅಂತ ಹೇಳಿ ಹೋದೆ. ಮತ್ತು ಅವನು ಯೂನಿವರ್ಸಿಟಿಗೆ ಸೇರಿಕೊಂಡ. ಮತ್ತು ನನಗೆ ಹೇಳ್ತಿದ್ದ, ಒಳ್ಳೆ ಡ್ರೆಸ್ ಕೊಡು, ನನ್ನನ್ನು ನೋಡಿದ್ರೆ ಹುಡುಗಿಯರು ಬೀಳಬೇಕು ಅಂತ ಹೇಳ್ತಿದ್ದ. ನನಗೆ ಇದನ್ನು ಕೇಳಿ ತುಂಬ ದುಃಖ ಆಗ್ತಿತ್ತು. ಬಟ್ ಇದರಲ್ಲಿ ಅವನದೇನು ತಪ್ಪಿಲ್ಲ. ಆ ದಿನಗಳಲ್ಲಿ ಅವನು ತುಂಬ ಖುಷಿಯಾಗಿರ್ತಿದ್ದ ಮತ್ತು ಫೋನಲ್ಲಿ ಹೆಚ್ಚು ಮಾತಾಡೋದು ಮಾಡ್ತಾ ಇದ್ದ. ನಾನು ಏನು ತುಂಬ ಖುಷಿಯಾಗಿದ್ದೀಯಾ ಅಂತ ಹೇಳಿದ್ದಕ್ಕೆ ಅವನು ಹೇಳ್ದ, ನನಗೆ ಒಬ್ಬಳು ಗರ್ಲ್ ಫ್ರೆಂಡ್ ಸಿಕ್ಕಿದ್ದಾಳೆ, ನಾನು ಅವಳನ್ನು ತುಂಬ ಇಷ್ಟಪಡ್ತಾ ಇದ್ದೀನಿ ಅಂತ ಹೇಳ್ದ. ಮತ್ತು ಹೇಳ್ದ, ನಾನು ಅವಳನ್ನೇ ಮದುವೆ ಆಗಬೇಕು, ಅದಕ್ಕೆ ಅಪ್ಪ ಒಪ್ತಾರಾ ಅಂತ. ಅದಕ್ಕೆ ನಾನು ಹೇಳಿದೆ, ನಿಮ್ಮಪ್ಪ ಒಪ್ಪಲ್ಲ. ಯೂನಿವರ್ಸಿಟಿ ಮುಗಿಸ್ಕೊಂಡು ಸಿಟಿಲಿ ಹೋಗಿ ಒಂದು ಫ್ಲ್ಯಾಟ್ ತೆಗೆದು ಅಲ್ಲಿ ಮದುವೆ ಆಗಿ ಸೆಟ್ಲಾಗು, ಇಲ್ಲಿ ಯಾರಿಗೂ ಗೊತ್ತಾಗ್ತಾ ಆಗಿಲ್ಲ ಇರು ಅಂತ. ಅದಕ್ಕೆ ಅವನು, ನೀನು ಹೇಳಿದ್ದು ಸರಿಯೇ ಇದೆ, ಹೌದು ಓದು ಮುಗೀತು ಮತ್ತು ಒಳ್ಳೆ ಜಾಬ್ ಸಿಕ್ತು ಮತ್ತು ಅವನು ಬಾ ಹೆಣ್ಣು ಕೇಳೋಕ್ಕೆ ಅಂತ ಕರೆದ. ಮತ್ತು ನಾನು ಹೇಳಿದೆ, ನನ್ನನ್ನು ಯಾರು ಅಂತ ಕೇಳಿದ್ರೆ ಅದಕ್ಕೆ ಅವನು ಅದೇ ಇರೋದು ಅಂತ ಹೇಳ್ದ. ಮತ್ತು ನಾನು ಅವನ ಕಸಿನ್ ಅಂತ ಹೇಳಿ ಅವನಿಗೆ ಹೆಣ್ಣು ಕೇಳಿದೆ. ಮತ್ತು ಅವರಿಗೆ ಮದುವೆಯಾಗಿ ಸಿಟಿಗೆ ಶಿಫ್ಟ್ ಆಗೋದು ಅಂತ ಹೇಳಿದ್ವಿ. ಮತ್ತು ಅಪ್ಪ ಅಮ್ಮ ಇಲ್ಲ, ನಾನೇ ಅವನಿಗೆ ಎಲ್ಲ ಅಂತ ಹೇಳಿದ್ದೆ. ಅವರು ಒಪ್ಕೊಂಡ್ರು. ನನಗೆ ಇದರಿಂದ ಡಿಪ್ರೆಷನ್ ಆಗಿತ್ತು ಮತ್ತು ನನಗೆ ಆವಾಗ ಹುಷಾರಿರ್ತಿರ್ಲಿಲ್ಲ. ಮತ್ತು ನನ್ನನ್ನು ಧ್ರುವ ಆಸ್ಪತ್ರೆಗೆ ಕರ್ಕೊಂಡೋದ. ಮತ್ತು ಅಲ್ಲಿ ತೋರಿಸ್ಕೊಂಡು ಬರಬೇಕಾದ್ರೆ ನಿಖಿಲ್ ಸ್ಟ್ಯಾಂಡ್ ಹಿಡ್ಕೊಂಡು ಬರ್ತಾ ಇದ್ದ. ಮತ್ತು ನನ್ನನ್ನು ನೋಡಿ ಸೌಮ್ಯ ಅಂತ ಕೂಗ್ದ. ನಾನು ಸೌಮ್ಯ ಸತ್ತೋಗಿದ್ದಾಳೆ, ನೀನು ಯಾಕೆ ನನಗೆ ದ್ರೋಹ ಮಾಡಿದೆ ಅಂತ ಹೇಳಿದೆ. ಅದಕ್ಕೆ ಅವನು, ನಾನು ದ್ರೋಹ ಮಾಡಲಿಲ್ಲ, ನಾನು ಮದುವೆ ಸಾಮಾನು ತರಲು ಹೋದಾಗ ನಾನು ಆಕ್ಸಿಡೆಂಟ್ ಆಯಿತು ಮತ್ತು ನನ್ನ ಮೊಬೈಲ್ ಫುಲ್ ಚೂರಾಗಿತ್ತು ಮತ್ತು ನನಗೆ ತಲೆಗೆ ಏಟು ಬಿಟ್ಟಾಗಿತ್ತು ಮತ್ತು ಎಚ್ಚರ ಇರಲಿಲ್ಲ. ನಮ್ಮ ಮನೆಗೆ ಗೊತ್ತಾಗೋಷ್ಟರಲ್ಲಿ ರಾತ್ರಿಯಾಗಿತ್ತು. ನಿಮ್ಮ ಮನೆಗೆ ಫೋನ್ ಮಾಡಿ ಈ ವಿಷಯ ಅಪ್ಪ ಹೇಳಿದ್ರು, ಆದರೆ ನಿನ್ನ ಮದುವೆ ಕಸಿನ್ ಜೊತೆ ಆಗಿದೆ ಅಂತ ಹೇಳಿದ್ರು. ಮತ್ತು ಮಾರನೇ ದಿನ ಜ್ಞಾನ ಬಂದಿತ್ತು, ನೀನು ಈಗ ಹೇಗಿದ್ದೀಯಾ ಅಂತ ಹೇಳಿದ್ರು. ನನಗಿಂತ 5 ವರ್ಷ ಚಿಕ್ಕವನ ಹತ್ರ ಹೇಗಿರ್ತಾರೆ? ಈ ಕಡೆ ಒಂದಾಗಿ ಜೀವಿಸೋಕ್ಕೂ ಆಗಲ್ಲ, ಬೇರೆ ಆಗೋಕ್ಕೂ ಆಗಲ್ಲ, ಮನಸ್ಸಲ್ಲೇ ನೋವು ಅನುಭವಿಸ್ತಾ ಇದ್ದೀನಿ ಅಂತ ಹೇಳಿದೆ. ಅದಕ್ಕೆ ನಿಖಿಲ್ ಹೇಳ್ದ, ಅವನನ್ನು ಬಿಟ್ಟು ಬಾ, ನಾನು ಈಗನೂ ರೆಡಿಯಾಗಿದ್ದೀನಿ ಮದುವೆ ಆಗೋಕ್ಕೆ ಅಂತ ಹೇಳ್ದ. ನಾನು ಕೈ ಮುಗಿದು ಬೇಡ ಅಂತ ಹೇಳಿ ಅಲ್ಲಿಂದ ಬಂದೆ ಮತ್ತು ದಾರಿ ಉದ್ದಕ್ಕೂ ಅಳ್ತಾ ಇದ್ದೆ. ಧ್ರುವ ಕೇಳಿದೆ, ಯಾಕೆ ಅಳ್ತಾ ಇದ್ದೀಯಾ? ನೀನು ನನ್ನ ಜೊತೆ ನನ್ನ ಫ್ಲ್ಯಾಟ್ಗೆ ಬಾ, ನಾನು ನಿನಗೆ ಡಿವೋರ್ಸ್ ಕೊಡ್ತೀನಿ ಮತ್ತು ನಿಖಿಲ್ ಜೊತೆ ಮದುವೆ ಆಗೋ ಅಂತ. ನಾನು ಹೇಳಿದೆ, ನಾನು ಬರಲ್ಲ, ಆದರೆ ಒಂದು ನನಗೆ ಡ್ರೈವರ್ಸ್ ಕೊಡಬೇಡ ಮತ್ತು ಹಣೆ ಮೇಲಿನ ಕುಂಕುಮ ತೆಗಿಯೋಕ್ಕೆ ಹೇಳಬೇಡ, ನಾನು ಹೀಗೆ ಇದ್ಬಿಡ್ತೀನಿ ಮತ್ತು ನನಗೆ ನಮ್ಮ ಅವರಿಗೆ ದ್ರೋಹ ಮಾಡಲು ಇಷ್ಟ ಇಲ್ಲ ಅಂತ. ಅದಕ್ಕೆ ಅವನು, ಹೀಗಿರ್ತೀಯ, ಕಷ್ಟ ಆಗುತ್ತೆ ಒಂಟಿಯಾಗಿ ಬದುಕಲು, ಕಷ್ಟ ಜೀವನ ಉದ್ದವಾಗಿದೆ ಅಂತ. ಅದಕ್ಕೆ ನಾನು, ನೀನು ನಂಬಿಕೆ ಇಡು ಮತ್ತು ನೋಡು, ಹೆಣ್ಣು ಏನು ಬೇಕಾದರೂ ಮಾಡ್ತಾಳೆ, ಆದರೆ ಕುಂಕುಮ ತೆಗೆಯಲು ಆಗಲ್ಲ ಅಂತ ಹೇಳಿದೆ. ಅಷ್ಟರಲ್ಲಿ ಮನೆ ಬಂತು. ನಾನು ಹೋದೆ. ಅವ್ನು ಸ್ವಲ್ಪ ಹೊತ್ತಿನ ಬಳಿಕ ಬಂದ ಮತ್ತು ಹೇಳ್ದ, ನನಗೆ ತಲೆನೋವು, ತಲೆ ಮಸಾಜ್ ಮಾಡು ಅಂತ ಹೇಳ್ದ. ನಾನು ಹೋಗಿ ಮಾಡಿಕೊಡ್ತಿದ್ದೆ. ಆಗ ನಾನು, ನಿನಗಿಂತ ಚಿಕ್ಕವನು ನೀನು, ನಾನೇನು ಹೇಳಿದ್ರು ಮದುವೆ ಆಗಬೇಲೆ ಬೇಗ ಬಂದು ಮಾಡಿಕೊಡ್ತೀಯ, ರೆಸ್ಪೆಕ್ಟ್ ಕೊಡ್ತೀಯಾ ಅಂತ. ಅದಕ್ಕೆ ನಾನು ಹೇಳಿದೆ, ನೀನು ಮೊದಲು ನನ್ನ ತಮ್ಮ ಆಗಿದ್ದೆ, ನನ್ನ ಕುತ್ತಿಗೆಗೆ ತಾಳಿ ಕಟ್ಟಿದ ಮೇಲೆ ನೀನು ನನ್ನ ಗಂಡ, ನಿನಗೆ ಗಂಡನ ರೆಸ್ಪೆಕ್ಟ್ ಕೊಡಲೇಬೇಕಲ್ವಾ ಅಂತ. ಅದಕ್ಕೆ ಅವನು, ನಾನು ಆ ಹುಡುಗಿಗೆ ಎಲ್ಲ ವಿಷಯ ಹೇಳಿದೆ ಮತ್ತು ಬ್ರೇಕಪ್ ಮಾಡ್ಕೊಂಡಿದ್ದೀನಿ ಮತ್ತು ನಿನ್ನ ಪ್ರಾಮಾಣಿಕತೆ ನನಗೆ ಇಷ್ಟ ಆಯಿತು. ಇನ್ನು ನಾನು ನಿನ್ನ ಜೊತೆ ಲೈಫ್ ಲಾಂಗ್ ಇರಬೇಕು ಅಂತ ಡಿಸೈಡ್ ಮಾಡಿದ್ದೀನಿ. ಇನ್ನು ನಾವಿಬ್ಬರು ಹಸ್ಬೆಂಡ್ ವೈಫ್ ಅಂತ ಹೇಳಿ ನನ್ನನ್ನು ಹಗ್ ಮಾಡಿ ತಲೆಗೆ ಮುತ್ತು ಕೊಟ್ಟ. ಈ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ.